ಬಿಜೆಪಿ ನೀಡಿರುವ ಜಾಹೀರಾತು 100ಕ್ಕೆ 100 ಸುಳ್ಳು. ಬಿಜೆಪಿ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಆಕ್ರೋಶ. ಹಿಂದುಳಿದವರ ಮೀಸಲಾತಿ ಮುಸ್ಲಿಮರಿಗೆ ಅನ್ನೋದು ಸುಳ್ಳು. ಬಿಜೆಪಿ ರಾಜಕಾರಣಕ್ಕೋಸ್ಕರ ಮಾಡ್ತಾ ಇರೋ ಆರೋಪ, ಮತ ಧ್ರುವೀಕರಣಕ್ಕಾಗಿ ಈ ರೀತಿ ಆರೋಪ ಮಾಡ್ತಿದ್ದಾರೆ. ಮೋದಿ ಈ ರೀತಿ ಹೇಳಿಕೆ ಕೊಡೋದು ಪ್ರಧಾನಿ ಕುರ್ಚಿಗೆ ಭೂಷಣ ಅಲ್ಲ. ಒಬ್ಬ ಪ್ರಧಾನಿ ಸಾಂವಿಧಾನಿಕವಾಗಿ ನಡೆದುಕೊಳ್ಳಬೇಕು. ಎಲ್ಲ ಭಾರತೀಯರ ಮಾನ ಪ್ರಾಣ ಆಸ್ತಿ ರಕ್ಷಣೆ ಪ್ರಧಾನಿಯ ಕರ್ತವ್ಯ. ಓಟಿಗೋಸ್ಕರ ಕೀಳು ಮಟ್ಟಕ್ಕೆ ಇಳಿಯೋದು ಸಂವಿಧಾನ ಬಾಹಿರ ಅಂದಿದ್ದಾರೆ. ಮೋದಿ ಹತಾಶರಾಗಿ ಈ ರೀತಿ ಹೇಳಿಕೆ ಕೊಡ್ತಾ ಇದ್ದಾರೆ. ಬಿಜೆಪಿಯವರ ಈ ರೀತಿಯ ವರ್ತನೆಯನ್ನ ನಾನು ಖಂಡಿಸ್ತೇನೆ ಅಂದಿದ್ದಾರೆ. ನರೇಂದ್ರ ಮೋದಿಯವರು ಆರೋಪ ಮಾಡಿರ್ತಕ್ಕಂಥ ಇವತ್ತು ಭಾರತೀಯ ಜನತಾ ಪಕ್ಷ ಕೊಟ್ಟಿರ್ತಕ್ಕಂಥ ಅಡ್ವರ್ಟೈಸ್ಮೆಂಟ್ 100ಕ್ಕೆ 100 ಸುಳ್ಳು. ಹಿಂದುಳಿದವರು ಕೊಟ್ಟಿರ್ತಕ್ಕಂಥ ಮೀಸಲಾತಿಯನ್ನ ಕಿತ್ತು ಮುಸಲ್ಮಾನರು ಕೊಡ್ತಾ ಇದ್ದಾರೆ ಅಂತಕ್ಕಂಥದ್ದು ರಾಜಕಾರಣಕ್ಕೋಸ್ಕರ ಮಾಡಿರ್ತಕ್ಕಂಥ ಆರೋಪನೆ ಹೊರತು ಮತ್ತೆ ಇದು ಒಂದು ಅತ್ಯಂತ ಅಪ್ಪಟ ಸುಳ್ಳು. ಸಂವಿಧಾನ ಏನ್ ಹೇಳ್ತದೆ ಅದರ ಪ್ರಕಾರ ಮಾಡಬೇಕು. ಇದ್ರ ಕೋರ್ಟ್ ಇದೆ, ಸುಪ್ರೀಂ ಕೋರ್ಟ್ ಇದೆ. ಸುಪ್ರೀಂ ಕೋರ್ಟ್ನವರು ಒಪ್ಕೊಂಡಿರುವಾಗ ಇವರು ಇದನ್ನ ವೋಟಿನ ಧ್ರುವೀಕರಣ ಮಾಡಲಿಕ್ಕೋಸ್ಕರವಾಗಿ ಈ ರೀತಿಯಾಗಿ ಒಬ್ಬ ಈ ದೇಶದ ಪ್ರಧಾನಮಂತ್ರಿ ಆಗಿರ್ತಕ್ಕಂಥವ್ರು ಹೇಳಿಕೆ ಕೊಡ್ತಕ್ಕಂಥದ್ದು ಇದು ಪ್ರಧಾನಮಂತ್ರಿ ಕುರ್ಚಿಗೆ ಭೂಷಣ ಅಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.